ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟೆಕ್ ಜಗತ್ತಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಚಿಕ್ಕದಾದರೂ ಶಕ್ತಿಯುತವಾದ ರಾಸ್ಬೆರಿ ಪೈ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಚಿಕ್ಕ ಕ್ರೆಡಿಟ್ ಕಾರ್ಡ್ ಸೈಜಿನ ಬೋರ್ಡು, ಅದರ ಕೆಲಸ ಮಾತ್ರ ಒಂದು ಫುಲ್ ಕಂಪ್ಯೂಟರ್ ಅಷ್ಟು. ರಾಸ್ಬೆರಿ ಪೈ ಇದು UK ರಾಸ್ಬೆರಿ ಪೈ ಫೌಂಡೇಶನ್ ರಿಲೀಸ್ ಮಾಡಿರೋ ಒಂದು ಸಿಂಗಲ್ ಬೋರ್ಡ್ ಕಂಪ್ಯೂಟರ್. ಸಿಂಗಲ್ ಬೋರ್ಡ್ ಕಂಪ್ಯೂಟರ್ ಅಂದರೆ ಇದರಲ್ಲೇ ಪ್ರೊಸೆಸರ್, ರ್ಯಾಮ್, USB ಪೋರ್ಟ್ಸ್, HDMI, ವೈಫೈ ಎಲ್ಲವೂ ಅಟ್ಯಾಚ್ ಆಗಿರುತ್ತೆ. ನೀವು ಪವರ್ ಕೊಟ್ಟರೆ ಮತ್ತು ಸ್ಕ್ರೀನ್ಗೆ ಕನೆಕ್ಟ್ ಮಾಡಿ ಕೀಬೋರ್ಡ್ ಮೌಸ್ ಹಾಕಿದ್ರೆ ಒಂದು ಕಂಪ್ಯೂಟರೇ ರೆಡಿ ಆಗಿಬಿಡುತ್ತೆ. ಇದರ ಸ್ಪೆಷಾಲಿಟಿ ಅಂದರೆ ಇದು ಕಂಪ್ಯಾರಿಟಿವ್ಲಿ ತುಂಬ ಚೀಪ್ ಇರುತ್ತೆ ಮತ್ತು ಇದು ಕಾಂಪ್ಯಾಕ್ಟ್, ಅಷ್ಟೊಂದು ಎನರ್ಜಿ ಬೇಡ ಇದಕ್ಕೆ, ಮತ್ತು ಇದು ಸ್ಟೂಡೆಂಟ್ಸ್, ಬಿಗಿನರ್ಸ್ ಇವರಿಗೆಲ್ಲ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ರಾಸ್ಬೆರಿ ಪೈ ಒಂದು ಮಿನಿ ಕಂಪ್ಯೂಟರ್ ಆಗಿರೋದ್ರಿಂದ ಇದ್ರ ಪಾಸಿಬಿಲಿಟೀಸ್ ತುಂಬ. ನೀವು ಇದರಿಂದ ಪ್ರೋಗ್ರಾಮಿಂಗ್ ಕಲಿಬೋದು, ಲೈಕ್ ಪೈಥಾನ್, ಜಾವಾ ಯಾವುದಾದ್ರೂ. ಮತ್ತು ನಿಮ್ಮ ಹಳೆ ಟಿ ವಿ ಏನಾದರೂ ಇದ್ದರೆ ಅದನ್ನು ಸ್ಮಾರ್ಟ್ ಟಿ ವಿಯಾಗಿ ಕನ್ವರ್ಟ್ ಮಾಡ್ಬೋದು. ರೆಟ್ರೋ ಗೇಮಿಂಗ್ ಕನ್ಸೋಲ್ ತಯಾರಿಸ್ಕೋಬೋದು. ಹೋಮ್ ಆಟೋಮೇಷನ್ ಮಾಡ್ಬೋದು. ಮತ್ತು IoT ಪ್ರಾಜೆಕ್ಟ್ಸ್ ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಲೈಕ್ ಟೆಂಪ್ರೇಚರ್ ಸೆನ್ಸರ್, ಮೋಷನ್ ಸೆನ್ಸರ್ ಈ ಥರ ಎಲ್ಲ ಕನೆಕ್ಟ್ ಮಾಡಿ ನೀವು ಪ್ರಾಜೆಕ್ಟ್ಸ್ ಮಾಡ್ಬೋದು. ಮತ್ತು ರೋಬೋಟಿಕ್ಸಲ್ಲಿ ಯೂಸ್ ಮಾಡ್ಬೋದು, ವೆಬ್ ಸರ್ವರ್, ಮತ್ತು ಈಗ ಟ್ರೆಂಡಿಂಗಲ್ಲಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಅದರದ್ದು ಚಿಕ್ಕ ಮಾಡೆಲ್ಸು ರನ್ ಮಾಡ್ಬೋದು. ಸಿಂಪಲಾಗಿ ಹೇಳಬೇಕಂದ್ರೆ ನೀವು ಇಮ್ಯಾಜಿನೇಷನ್ ಇದ್ದರೆ ರಾಸ್ಬೆರಿ ಪೈ ಇಂದ ಏನಾದರೂ ಮಾಡ್ಬೋದು. ಅಂದರೆ ತುಂಬಾ ಪಾಸಿಬಿಲಿಟೀಸ್ ಇದೆ. ಬೋರ್ಡ್ ಮೇಲಿರೋ ಮೇಜರ್ ಪಾರ್ಟ್ಸ್ ಅಂದರೆ CPU, ರ್ಯಾಮ್, USB ಪೋರ್ಟ್ಸ್, HDMI ಪೋರ್ಟ್ಸ್, GPIO ಪಿನ್ಸ್, ಎಥರ್ನೆಟ್, ವೈಫೈ ಈ ಎಲ್ಲ ಪಾರ್ಟ್ಸ್ ಒಂದೇ ಬೋರ್ಡ್ ಮೇಲೆ ಕಾಂಪ್ಯಾಕ್ಟ್ ಆಗಿರೋದು ರಾಸ್ಬೆರಿ ಪೈನ ಒಂದು ಸ್ಪೆಷಾಲಿಟಿ. ಇದು ನೀವು ಸ್ಟಾರ್ಟ್ ಮಾಡೋದಕ್ಕೆ ಸಿಂಪಲ್ ಐಟಮ್ಸ್ ಸಾಕು, ಲೈಕ್ ರಾಸ್ಬೆರಿ ಪೈ ಬೋರ್ಡ್, ತುಂಬ ವರ್ಷನ್ಸ್ ಇದೆ, ಯಾವುದಾದ್ರೂ ಒಂದು ವರ್ಷನ್, ಮತ್ತು ಒಂದು ಮೈಕ್ರೋ SD ಕಾರ್ಡ್ ಬೇಕು ನಿಮಗೆ, OS ಅದರಲ್ಲೇ ಇನ್ಸ್ಟಾಲ್ ಮಾಡೋದು. ಮತ್ತು ಪವರ್ ಅಡಾಪ್ಟರ್, ಇದು ಯೂಶ್ವಲಿ 5 volts 3 amps ತನಕ ಇರುತ್ತೆ. ರೆಕಮೆಂಡೆಡ್, ಯಾಕಂದರೆ ನೀವು ಬೇರೆ ಏನಾದರೂ USB ಅದು ಎಲ್ಲ ಬೇರೆ ಪೆರಿಫೆರಲ್ಸ್ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಪವರ್ ಬೇಕಾಗುತ್ತೆ. ಸೊ ಮಿನಿಮಮ್ 5 volts 3 amps ಇದ್ದರೆ ಬೆಟರ್. ಮತ್ತು ಮಾನಿಟರ್, ಕೀಬೋರ್ಡ್, ಮೌಸ್, ಸೊ ಇಷ್ಟಿದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಮತ್ತು ಆಪ್ಷನಲ್ ಕೇಸ್, ಕೂಲಿಂಗ್ ಫ್ಯಾನ್, ಹೀಟ್ ಸಿಂಕ್ ಅದೆಲ್ಲ ಬೇಕಾಗುತ್ತೆ. ಈ ಸೆಟಪ್ ಅಂದರೆ ಇದು ಬೇಸಿಕ್ ಸೆಟಪ್ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾಲ್ ಸೆಟಪ್ ಎಲ್ಲ ಮಾಡೋಣ, ಆವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಮಾರ್ಕೆಟಲ್ಲಿ ತುಂಬ ಪಾಪ್ಯುಲರ್ ಮಾಡೆಲ್ಸ್ ಇದೆ, ಲೈಕ್ ರಾಸ್ಬೆರಿ ಪೈ 4 ಮಾಡೆಲ್ B, ಅದು 8 GB ಸಿಗುತ್ತೆ. ಪೈ 3 ಮಾಡೆಲ್ B+, ಇದು ಬಿಗಿನರ್ಸಿಗೆ ಬೆಟರ್. ಮತ್ತು ಪೈ 02W ಇದೆಲ್ಲ IoT ಪ್ರಾಜೆಕ್ಟ್ಸ್ಗಳಿಗೆ ಬೆಟರ್ ಇರುತ್ತೆ. ಮತ್ತು ಲೇಟೆಸ್ಟಾಗಿ ರಿಲೀಸ್ ಆಗಿರೋ ರಾಸ್ಬೆರಿ ಪೈ 5, ಇದು ಲೇಟೆಸ್ಟ್ ಜನ್ರೇಷನ್ನು, ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕಂಪ್ಯಾರಿಟಿವ್ಲಿ ಹಿಂದಿನ ವರ್ಷನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮತ್ತು ರ್ಯಾಮು ಎಲ್ಲ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಬಿಗಿನರ್ ಆಗಿದ್ದರೆ ರಾಸ್ಬೆರಿ ಪೈ 4 ಅಥವಾ 3 ಓಕೆ. ಸೊ ಇದು ರಾಸ್ಬೆರಿ ಪೈ ಬಗ್ಗೆ ಇಂಟ್ರೊಡಕ್ಷನ್ ಮಾತ್ರ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಇದನ್ನು ಕಂಪ್ಲೀಟ್ ಸೆಟಪ್ ಮಾಡಿ OS ಎಲ್ಲ ಇನ್ಸ್ಟಾಲ್ ಮಾಡೋಣ. ಮತ್ತು ಅದರ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಬೇರೆ ಬೇರೆ ಪ್ರಾಜೆಕ್ಟ್ಸ್, ಇಂಡಿವಿಜುವಲ್ ಪ್ರಾಜೆಕ್ಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.